ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗಿದ್ದೆ. ನಾನು ಮೊದಲು ಓಂ ಶಕ್ತಿ ಮಾಲೆ ಹಾಕೋಕ್ಕಿಂತ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿಸಿ, ಓಂ ಶಕ್ತಿ ಅಮ್ಮನಿಗೆ ಪೂಜೆ ಮಾಡಿಸಿ, ಮಡ್ಲಕ್ಕಿ ತುಂಬಿಸಿ, ನನ್ನ ಕೈಯಲ್ಲಾಗಿದ್ದು ಅನ್ನದಾನಕ್ಕೆ ನಾನು ಅಮೌಂಟನ್ನ ಹಾಕಿ ಅಮ್ಮನ ಸೇವೆ ಮಾಡಿದ ಆದಮೇಲೆ ಮಾರನೇ ದಿನ ನಾನು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹಂಗೆ ಹಿರುಮುಡಿ ಕಟ್ಕೊಂಡು ಹೋಗಿದ್ದು. ಇದು ನಮ್ಮೂರಲ್ಲಿರುವ ಓಂ ಶಕ್ತಿ ದೇವಸ್ಥಾನ ನಿಮ್ಮೊಂದಿಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಅಮ್ಮನವ್ರದ್ದು ಪ್ರತಿಷ್ಠಾಪನೆ ಆಗಿ ನಮ್ಮೂರಲ್ಲಿ ಬರೋಬ್ಬರಿ 3 ವರ್ಷ ಕಳೆದಿದೆ. ನಾನು ಈ ಸರಿ ಓಂ ಶಕ್ತಿ ಮಾಲೆ 3ನೇ ಸರಿ ಹಾಕಬೇಕು ಅಂತ ಹಾಕಿದ್ದಿದ್ದು. ತುಂಬ ಚೆನ್ನಾಗಿ ಆಯಿತು. ನಾನು ಭಾನುವಾರ ಊರಿಗೆ ಹೋಗಿ ಅಲ್ಲಿ ನೈಟಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಎಲ್ಲ ಭಜನೆ ಎಲ್ಲ ಮಾಡಿ ಮತ್ತು ಏನಂತಾರೆ ಮಡ್ಲಕ್ಕಿ ತುಂಬಿಸಿ ನನ್ನ ಕೈಯಲ್ಲಾಗಿದ್ದು ಅನ್ನದಾನಕ್ಕೆ ಸಹಾಯ ಮಾಡಿ ಎಲ್ಲ ಮಾಡಿ ಮರುದಿನ ಅಂದರೆ ಸೋಮವಾರದ ಬೆಳಗ್ಗೆ ನಾನು ಮಾಲೆ ಹಾಕ್ಕೊಂಡು ಹಂಗೆ ಹಿರುಮುಡಿ ಕಟ್ಟಿ ಮರವತ್ತೂರಿಗೆ ಹೋಗಿದ್ದು. ಹೋಗಬೇಕಾದ್ರೆ ಎಲ್ಲ ದರ್ಶನ ಎಲ್ಲ ಇವತ್ತು ಅಂದರೆ ಮಧ್ಯರಾತ್ರಿ 2 ಗಂಟೆಗೆಲ್ಲ ರೆಡಿ ಆಗಿರಿ ಅಂತ ಅನೌನ್ಸ್ ಮಾಡಿದರು. ಬಟ್ ಬಸ್ಸೇನೋ ಬೇರೆ ಕಡೆ ಟ್ರಿಪ್ ಹೋದ ಕಾರಣ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಮತ್ತು ನಾವು 4:45 ದೇವಸ್ಥಾನದ ಹತ್ರ ಬಂದ್ವಿ. ಎಲ್ಲರೂ ಅಷ್ಟರಲ್ಲಿ ಅಸೆಂಬಲ್ ಆಗ್ತಾಯಿದ್ರು ಒಬ್ಬೊಬ್ಬರಾಗಿ. ಫೈನಲಿ ಬಸ್ಸು ಊರಿಗೆ ರೀಚ್ ಆಗಿದ್ದು 6:30 ಆಗಿತ್ತು. ಟೂರಿಸ್ಟ್ ಬಸ್ ಬಂದು ಮತ್ತು ಎಲ್ಲೋ ಬೇರೆ ಕಡೆ ಟ್ರಿಪ್ ಹೋಗಿತ್ತಲ್ಲ, ಹಾಗೆ ಹೋಗಬಾರ್ದು ಅಂತ ಬಸ್ನೆಲ್ಲ ವಾಶ್ ಮಾಡಿ ಮತ್ತು ಬಸ್ಗೆಲ್ಲ ಪೂಜೆ ಮಾಡಿ ಬಸ್ ಹತ್ತಿ ಬಸ್ಸು ಊರು ಬಿಡೋ ಅಷ್ಟರಲ್ಲಿ ಎಕ್ಸಾಕ್ಟಾಗಿ 7 ಗಂಟೆ 10 ನಿಮಿಷ ಆಗಿತ್ತು. ಅರ್ಲಿ ಮಾರ್ನಿಂಗು 7 ಗಂಟೆ 10 ನಿಮಿಷಕ್ಕೆ ನಾವು ಮರವತ್ತೂರು ಕಡೆ ಪ್ರಯಾಣ ಶುರು ಮಾಡಿದ್ವಿ. ನಮ್ಮ ಪ್ರಯಾಣ ಮಾಲೂರು ಕಡೆಯಿಂದ ಶುರುವಾಯಿತು. ಹೀಗೆ ಶುರುವಾಗಿ ನಾವು ಏಕ್ದಮ್ ಅಂತ ಊರಿಂದ ಮರವತ್ತೂರಿಗೆ ಪ್ರಯಾಣನ ಮುಗಿಸ್ಲಿಲ್ಲ. ಸೆಂಟ್ರಲ್ಲಿ ಕೃಷ್ಣಗಿರಿ ಅಂತ ಒಂದು ಊರ ಹತ್ರ ನಿಲ್ಲಿಸಿ ಅಲ್ಲಿ ಜೈನ್ ಟೆಂಪಲ್ಗೆ ವಿಸಿಟ್ ಕೊಟ್ಟು ತುಂಬ ಸಖತ್ತಾಗಿತ್ತು. ಜೈನರದು ಏನೋ ಫಂಕ್ಷನ್ ನಡೀತಾ ಇತ್ತು. ಬಿಕಾಸ್ ಆಫ್ ಫುಲ್ಲು ಹೆವಿ ರಶ್ ಇತ್ತು. ನಾವು ಆಚೆ ಕಡೆಯಿಂದ ವ್ಯೂನ ಅಬ್ಸರ್ವ್ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು ಟೆಂಪಲ್ ಸಹ. ಅಲ್ಲೇ ಟೆಂಪಲ್ ವಿಸಿಟ್ ಮಾಡಿಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಮತ್ತೆ ಮುಂದಕ್ಕೆ ಸಾಗಿದ್ವಿ ನಾವು. ಮತ್ತು ಮುಂದಕ್ಕೆ ಸಾಗಬೇಕಾದ್ರೆ ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ಮೇ ಬಿ ಲಂಚಿಗೆ ಮತ್ತೆ ಒಂದು ಕಡೆ ಸ್ಟಾಪ್ ಮಾಡಿ ಲಂಚ್ನ ಮಾಡಿಕೊಂಡು ಮರವತ್ತೂರು ಕಡೆ ಪ್ರಯಾಣ ಸಾಗಿಸಿದ್ವಿ. ಮರವತ್ತೂರು ನಾವು ರೀಚ್ ಆಗೋಷ್ಟರಲ್ಲಿ ಎಕ್ಸಾಕ್ಟಾಗಿ ಸಂಜೆ ಒಂದು 5:30-6 ಗಂಟೆ ಅನಿಸುತ್ತೆ ಮೇ ಬಿ. ಅಷ್ಟರಲ್ಲಿ ಮರವತ್ತೂರಿಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಯಾಕಂದರೆ ಅಮಾವಾಸ್ಯೆ ದಿನ ಹೋಗಿರೋದ್ರಿಂದ ಮಾಮೂಲಿ ರಶ್ ಇದ್ದೇ ಇರುತ್ತೆ ಅಂದರು. ಕ್ಯೂ ಸಿಸ್ಟಮ್ ಸಹ ಜಾಸ್ತಿ ಮಾಡಿದರು. ನಾವು ನಾರ್ಮಲ್ ದರ್ಶನಕ್ಕೆ ಹೋಗಿದ್ವಿ, VIP ದರ್ಶನಕ್ಕೇನು ಹೋಗಿರಲಿಲ್ಲ. ನಾವು ಒಂದು 6 ಗಂಟೆಗೇನೋ ಕ್ಯೂ ಅಲ್ಲಿ ಹೋಗಿದ್ದಕ್ಕೆ ನಮ್ಮ ದರ್ಶನ ಆಗಿದ್ದು ಎಕ್ಸಾಕ್ಟಾಗಿ 8:45 9 ಗಂಟೆ ಆಗಿತ್ತು. ಅಷ್ಟೊಂದು ಕ್ಯೂ ಸಿಸ್ಟಮು, ಅಷ್ಟೊಂದು ರಶ್ ಇತ್ತು. ನಾನು ಹೊರಗಡೆ ಬಂದಮೇಲೂ ವ್ಯೂ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಎಷ್ಟೆಲ್ಲ ರಶ್ ಇತ್ತು ಅಂತ. ನಾವು ಮಾಲೆ ಹಾಕೋಕ್ಕೆ ಈ ಥರ ಎಲ್ಲ ಪಾದಪೂಜೆ ಮಾಡ್ತಾರೆ. ಮನೆಯಲ್ಲೇ ಒಂದು ಕಳಶ ಇಟ್ಟು ಪೂಜೆ ಮಾಡಿ ಅಮ್ಮನವ್ರಿಗೆ ಮೀಸಲು ತೆಗೆದು ಅಮ್ಮನವ್ರಿಗೆ ಮಾಲೆ ಹಾಕೋಕ್ಕಿಂತ ಮೊದಲು ನಮ್ಮ ಮನೆ ದೇವ್ರಿಗೆ ನಮ್ಮ ಮನೆ ದೇವ್ರಿಗೆ ಮೀಸಲು ತೆಗೆದು ಕಟ್ಟಿ ಮತ್ತು ಅಮ್ಮನವ್ರಿಗೆ ಮೀಸಲು ತೆಗೆದು ಕಟ್ಟಲೇಬೇಕು. ಅಮ್ಮನವ್ರಿಗೆ ಮಾಲೆ ಹಾಕಬೇಕಾದ್ರೆ ಫಸ್ಟು ಮನೆ ದೇವ್ರಿಗೆ ನೆನೆಸ್ಬಿಟ್ಟು ಎಲ್ಲ ಮಾಡಿ ಅಮ್ಮನವ್ರಿಗೂ ಮೀಸಲು ತೆಗೆದು ಕಟ್ಟಿ ಸ್ನಾನ ಮಾಡಿ ಸೀರೆ ಹಾಕಿ ಡ್ರೆಸ್ಸು ಹಾಕ್ಬೋದು. ಏನೋ ಸಿಸ್ಟಮ್ಮಾಗಿ ಸೀರೆ ಹಾಕ್ಕೊಳ್ಳೋಣ, ಕೆಂಬಲ್ಲೇ ಇರೋಣ ಎಲ್ಲ ಪದ್ಧತಿಯಾಗಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದರೆ ಇಲ್ಲಿ ಪಾದಪೂಜೆ ಮಾಡಬೇಕು ಅಂದರು. ಪಾದಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಮಾಲೆ ಹಾಕಿ ಹಿರುಮುಡಿ ಕಟ್ಟೋದು. ಯಾರೋ ಗುರುಶಕ್ತಿ ಅಂದರೆ ತುಂಬ ಸರಿ ಮಾಲೆ ಹಾಕಿ ಗುರುಶಕ್ತಿ ಅಂತಾರೆ. ಒಂದಿಷ್ಟು ಸರಿ ಮಾಲೆ ಹಾಕಿದ್ಮೇಲೆ ಅವ್ರಿಗೆ ಗುರುಶಕ್ತಿ ಪಟ್ಟನ ಕೊಟ್ಟಿರ್ತಾರೆ. ಅವರು ಕಟ್ನಿಟ್ಟಾಗಿ ಇಷ್ಟೇ ದಿನ ಹಾಕಿರಬೇಕು, ಹಿಂಗೆ ಸಿಸ್ಟಮ್ ಆಗಿರಬೇಕು ಅಂತೆಲ್ಲ ಫಾಲೋ ಅಪ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದೇ ರೀತಿ ನಾನು ಸಹ ಎಲ್ಲ ಮಾಡಿ ಪಾದಪೂಜೆ ಮಾಡಿಸ್ಕೊಂಡು ಒಳಗಡೆ ಬಂದು ಇಲ್ಲಿ ಹಿರುಮುಡಿನ ಕಟ್ತಾ ಇದ್ದಾರೆ. ಹಿರುಮುಡಿ ಕಟ್ಟೋದಕ್ಕೆ ಲಾಸ್ಟ್ ಇಯರ್ ಬ್ಯಾಗ್ ಕೊಟ್ಟಿರ್ತಾರಲ್ಲ, ಆ ಬ್ಯಾಗೆಲ್ಲ ಏನೆಲ್ಲ ಇರುತ್ತೋ ಅದೇ ಬ್ಯಾಗ್ಗೆ ಒಂದು ಕಡೆ ಅಮ್ಮನವ್ರು ಇರೋ ಕಡೆ ನಾವು ಕಾಯಿ ಮತ್ತು ಅದು ಏನಂತಾರಪ್ಪ ಅದನ್ನೇನೋ ಕೊಡ್ತಾರೆ.
ಅದನ್ನೆಲ್ಲ ಅಮ್ಮ ಇರೋ ಕಡೆ ಬ್ಯಾಗ್ಗೆ ತುಂಬಿಸ್ಬೇಕು. ಇನ್ನೊಂದು ಕಡೆ ಅಕ್ಕಿ ಎಲ್ಲ ಕೊಡ್ತಾರೆ, ಅದನ್ನ ಇನ್ನೊಂದು ಕಡೆ ತುಂಬಿಸಿ ನಮ್ಮ ಹರಕೆ ಏನಿರುತ್ತೋ ಆ ಹರಕೆನ ಅಮ್ಮನವ್ರಿಗೆ ಒಪ್ಪಿಸಿ ನಾವು ಹಿರುಮುಡಿನ ಕಟ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡಾಗ ಅವರು ಮಾಲೆನ ಹಾಕಿ ಹಿರುಮುಡಿನ ನಮಗೆ ಇಡ್ತಾರೆ. ಬಾಯ್ಸ್ ಎಲ್ಲ ಒಂದು ಕಡೆ ಕೂತಿದ್ರು, ಗರ್ಲ್ಸ್ ಎಲ್ಲ ಒಂದು ಕಡೆ ಕೂತಿದ್ರು. ಇದು ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮೂರ ದೇವಸ್ಥಾನ. ಇಲ್ಲೇ ಎಲ್ಲರಿಗೂ ನಮ್ಮೂರಲ್ಲಿ ಗುರುಶಕ್ತಿಗಳೆಲ್ಲ ಬೇರೆ ಕಡೆ ಹೋಗಿ ಮಾಲೆ ಹಾಕ್ಕೊಂಡು ಬರ್ತಾರೆ. ಮತ್ತು ಅವರೇ ಉಳ್ದ ಶಕ್ತಿಗಳಿಗೆಲ್ಲ ಊರಲ್ಲೇ ಮಾಲೆ ಹಾಕ್ತಾ ಇರ್ತಾರೆ. ನಾನು ಇಲ್ಲೆಲ್ಲ ಹಿರುಮುಡಿನ ಜೋಡಿಸ್ಕೊತಾ ಇದ್ದೀನಿ. ಬೇವಿನ ಸೊಪ್ಪು ಕಂಪಲ್ಸರಿ, ಅಮ್ಮನವ್ರಿಗೆ ಬೇವಿನ ಸೊಪ್ಪು ಅಂದರೆ ತುಂಬಾ ಇಷ್ಟ. ಹಿರುಮುಡಿ ಎಲ್ಲ ಕಟ್ಟಿದ್ದಾದಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ ನೀವು, ನಾನು ಓಂ ಶಕ್ತಿ ಅಂತ ಅವರು ಹೇಳ್ತಾ ಇರಬೇಕಾದ್ರೆ ನನ್ನ ಮನಸ್ಸಲ್ಲಿರುವ ಹರಕೆಯನ್ನು ದೇವ್ರಿಗೆ ಒಪ್ಪಿಸ್ತಾ ಇರಬೇಕಾಗತ್ತೆ. ನಾನು ಆ ಟೈಮಲ್ಲಿ ನಾನು ಅದೇ ಥರ ಪ್ರಾರ್ಥನೆ ಮಾಡಿಕೊಂಡು ಮಾಲೆನ ಧರಿಸ್ಕೊಂಡು ಅಮ್ಮನವ್ರಿಗೆ ಪ್ರದಕ್ಷಿಣೆ ಹಾಕಿ ಒಳಗಡೆ ಅಮ್ಮನವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಹಿರುಮುಡಿ ಕಟ್ಟಿಸ್ಕೊಂಡು ಹೊರಗಡೆ ಬಂದೆ. ಈ ಥರ ಇತ್ತು ನಂದು ಓಂ ಶಕ್ತಿ ಮಾಲೆ ಹಾಕಿರುವಂತಹ. ಇದು 3ನೇ ಸರಿ ನಾನು ಮಾಲೆ ಹಾಕಿರೋದು. ನೀವು ನೋಡ್ತಾ ಇರಬಹುದು ನಮ್ಮೂರಲ್ಲಿರುವಂತಹ ದೇವಸ್ಥಾನ ಯಾವ ಥರ ಇದೆ ಅಂತ. ಫಸ್ಟು ಪ್ರತಿಷ್ಠಾಪನೆ ಆಗಿ 3 ವರ್ಷ ಕಳೆದಿದೆ ನಮ್ಮೂರಲ್ಲಿ. ವರ್ಷ ಗಂಜಿ ಅಂಬ್ಲಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನಿಮ್ಮೊಂದಿಗೆಲ್ಲ ಶೇರ್ ಮಾಡಿದ್ದೀನಿ. ಲಾಸ್ಟ್ ಇಯರು ನಾನು ಮಾಲೆ ಹಾಕಿದಾಗ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೆ. ಈ ವರ್ಷವೂ ಸಹ ಮಾಲೆ ಹಾಕಿದ್ದು ಯಾವ ಥರ ಅಂತ ನಿಮಗೆಲ್ಲ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ ಅನಿಸುತ್ತೆ. ತುಂಬ ಭಕ್ತಿಯಿಂದ, ನಾವೆಷ್ಟು ಭಕ್ತಿಯಿಂದ ಮಾಡಿದ್ರೆ ಅಷ್ಟು ಅಮ್ಮನವರು ನಮಗೆ ಹೊಲಿತಾರೆ ಅನ್ನೋದು ನಿಜ ಅಂತ ಅನಿಸುತ್ತೆ. ಬಟ್ ನಿನಗೆ ಈ ವರ್ಷ ಸ್ವಲ್ಪ ಬ್ಯಾಡ್ ಮೂಮೆಂಟ್ ಆಯಿತು. ಆ ಬ್ಯಾಡ್ ಮೂಮೆಂಟ್ ಏನಾಯಿತು, ಎತ್ತಾಯಿತು, ಯಾಕೆ ಹಿಂಗಾಯಿತು ಅನ್ನೋದು ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬೇಡ. ಈ ವಿಡಿಯೋದಲ್ಲಿ ಬರೀ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ದರ್ಶನಕ್ಕೆ ಹೋಗಿರೋದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ಯಾರೆಲ್ಲ ಮಾಲೆ ಹಾಕಿರ್ತಾರೋ ಅವ್ರದ್ದೆಲ್ಲ ಅಲ್ಲಿ ಶೇರ್ ಮಾಡಿರ್ತಾರೆ, ಸ್ಟೋರ್ ಮಾಡಿರ್ತಾರೆ. ಅವ್ರಿಗೆಲ್ಲ ಎತ್ತಿ ಇದೇ ನಮಗೆ ಕರ್ಕೊಂಡು ಹೋಗಿರುವಂತಹ ಬಸ್ ಬಂದು ಅಲ್ಲಿ ಸ್ಟಾಪ್ ಆಯಿತು. ಬಸ್ಗೆಲ್ಲ ಪೂಜೆ ಮಾಡಿ ಲೈಟಿಂಗ್ಸ್ ಏನು ಸಖತ್ತಾಗಿದೆ ಗೊತ್ತಾ. ಈ ಸರಿ ಅಂತೂ ಡ್ಯಾನ್ಸ್ಗೇನು ಕರ್ವಿಲ್ಲ ಬಿಡಿ. ಬಸ್ಸಿ ರೇಂಜ್ಗಿದೆ ಅಂದರೆ ಅದರೊಳಗಡೆ ಇನ್ನು ಮೈಕ್ ಸೌಂಡ್ ಬಾಕ್ಸ್ ಯಾವ ರೇಂಜ್ಗಿರಬೇಡ. ಲೈಟಿಂಗ್ಸೇ ಇಷ್ಟೊಂದು ತಣ್ಣ ಮಿಣ್ಮಿಣ ಅಂತ ಇದೆ. ಬನ್ನಿ ವಾಯ್ಸ್ ನೋಡೋಣ. ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಪರಾಶಕ್ತಿ 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 ಪರಾಶಕ್ತಿ. ಇವಾಗ ಊರು ಬಿಟ್ಟಿದ್ದೀವಿ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. 2 ಗಂಟೆ ಅಂದವರು 7 ಗಂಟೆ ಮಾಡಿದ್ದಾರೆ. ಬಸ್ ಬಂದಿದ್ದು ಲೇಟ್ ಆಯಿತು. ಈಗ ಜಸ್ಟ್ ಮಾಲೂರು ಕಡೆ ಮೂವ್ ಆನ್ ಆಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇವಾಗ ಊರು ಬಿಟ್ಟಿದ್ದು 7 ಗಂಟೆ ಆಗಿದೆ. ಬನ್ನಿ ಮಾಲೂರು ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇದ್ದೀನಿ. ಓಂ ಓಂ ಶಕ್ತಿಯೇ. ಹಾಗೆ ಸೈಡ್ ವ್ಯೂ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಬೆಟ್ಟ ಗುಡ್ಡ ಗ್ರೀನರಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟೊಂದು ಅದ್ಭುತವಾಗಿ ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತೋ ಗೊತ್ತಾ. ನಾನು ಇವಾಗ ಕೃಷ್ಣಗಿರಿ ಹತ್ರ ರೀಚ್ ಆಗಿದ್ದೀನಿ. ಅಲ್ಲಿ ಬೆಟ್ಟ ಗುಡ್ಡ ಆಗಿರ್ಬೋದು, ಆ ಗ್ರೀನರಿಗೆ ನಾನು ನಿಜವಾಗ್ಲೂ ಮೈ ಮರೆತೆ ಅಂತಲೇ ಹೇಳ್ಬೋದು. ನನಗೆ ಗ್ರೀನರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ಯಾಕೋ ಗೊತ್ತಿಲ್ಲ. ಬನ್ನಿ, ಇಲ್ಲೊಂದು ವಾಯ್ಸ್ ಇದೆ. ನಾನೀಗ ಕೃಷ್ಣಗಿರಿಯಲ್ಲಿರುವ ಟೆಂಪಲ್ಗೆ ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಲೋಟಸ್ ಅಂತೂ ನೋಡಿದಾಗಂತೂ ಸಮ್ಮಾಗಿತ್ತು ಗಾಯ್ಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ. ಆ ಮೈಕ್ ಸೌಂಡ್ಗೆ ನಾನಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡಬೇಕಾಗಿದೆ. ಕೃಷ್ಣಗಿರಿ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಏನೋ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅಂತ ಆಗ್ಲೇನೋ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಸಿಕ್ಕಾಪಟ್ಟೆ ರಶ್ ಇದ್ದರು. ಈ ಕಡೆ ಒಂದು ಹುತ್ತ ಅಂತ ಇದೆ. ಆ ಹುತ್ತ ನಾಗಪ್ಪನ ನೋಡೋಣ. ಅಲ್ಲಿ ಎನಿ ಟೈಮ್ 24 hours ಯಾವಾಗೂ ಹುತ್ತದಲ್ಲಿ ಹಾಲಿಟ್ರೆ ಕುಡ್ಕೊಂಡು ಹೋಗುತ್ತಂತೆ. ಜೀವಂತವಾಗಿರುವಂತಹ ನಾಗಪ್ಪನೂ ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕಾಣಿಸ್ತು ನನಗೆ ವಿಗ್ರಹಣ ಹಾವ ಅಂತ ಗೊತ್ತಾಗಲಿಲ್ಲ. ಇದು ಎಂಟ್ರೆನ್ಸು, ಜೈನ್ ಟೆಂಪಲ್ ಎಂಟ್ರೆನ್ಸು. ಕಲರ್ ಆಗಿರುವಂತಹ ಲೋಟಸ್ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಕಲರ್ಫುಲ್ಲಾಗಿದೆ ಅಂತ. ಲೋಟಸ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅಲ್ಲೆಲ್ಲ ಹೆಣ್ಮಕ್ಳು ಏನು ಅನ್ಕೊತಿದ್ರು ಗೊತ್ತಾ,
ಇಷ್ಟು ಹೂವು ನಮಗೆ ವರಮಹಾಲಕ್ಷ್ಮಿ ಟೈಮಲ್ಲಿ ಸಿಕ್ಕಿದ್ರೆ ಹಬ್ಬನೇ ಹಬ್ಬ, ಸಖತ್ತಾಗಿ ಹಬ್ಬನ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಹೂವನೇ ಸಿಗೋದಿಲ್ಲ. ಒಂದು ಹೂವಕ್ಕೆ 100 ರೂಪಾಯಿ 200 ರೂಪಾಯಿ ಅಂತೆಲ್ಲ ಕಾಸು ಕೊಟ್ಟು ತಗೋತೀವಿ. ಬಟ್ ಈ ಟೈಮಲ್ಲಿ ಎಲ್ಲಾದರೂ ಕೆರೆ ಕುಂಟೆ ಈ ಥರ ಎಲ್ಲಾದರೂ ಬ್ಯೂಟಿಫುಲ್ಲಾಗಿ ನೋಡಿದಾಗ ಹೆಣ್ಮಕ್ಳಿಗೆ ಅದೇ ಅಲ್ವಾ ಯಾವ ಹಬ್ಬ ನೆನಪಾಗುತ್ತೆ ಹೇಳಿ. ಫಸ್ಟ್ ಆಫ್ ಆಲ್ ಲಕ್ಷ್ಮಮ್ಮನಿಗೆ ಲೋಟಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಹಾಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಯಾರು ಬೇಡ ಅಂತಾರೆ. ಲಕ್ಷ್ಮಮ್ಮನ ಒಳಗಡೆ ಕರ್ಕೊಳ್ಳೋದೇ ಅವತ್ತೆಲ್ಲ ಹೆಣ್ಮಕ್ಳಿಗೂ ಫುಲ್ಲು ಸಿದ್ಧತೆಗಳು ಮಾಡ್ಕೊಂಡು ಎಲ್ಲ ಪ್ರಿಪರೇಷನ್ಸ್ ಮಾಡಿ ಅಮ್ಮನವ್ರಿಗೆ ಮಾರ್ನಿಂಗ್ ಮುಸ್ಸಂಜೆಯಲ್ಲೇ ನಾವು ಪೂಜೆ ಮಾಡಿದ್ರೆ ನಮಗೆಲ್ಲ ಒಳಿಯುತ್ತೆ ಅಂತ ಹೇಳ್ತಾರೆ. ಇದೇ ನೋಡಿ ನಾಗಪ್ಪ ಇರುವಂತಹ ದರ್ಶನ ಜೈನ್ ಟೆಂಪಲ್ ಕೃಷ್ಣಗಿರಿ. ಈ ಉತ್ತದಲ್ಲಿ ಎಲ್ಲ ಕೆಳಗಡೆ ಬಗ್ಗಿ ನೋಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಾಗಪ್ಪ ಇದ್ದಾರೆ, ಇಲ್ಲಿ ಕೆಳಗಡೆ ಬಿಳದಲ್ಲಿ ನಾಗಪ್ಪ ಇದ್ದಾರೆ ಅಂತ ಎಲ್ಲ ನಾಗಪ್ಪನಿಗೆ ದರ್ಶನ ಮಾಡಿ ಅದಕ್ಕೊಂದು ರೌಂಡ್ ಹಾಕಿ ಪ್ರತಿಷ್ಠಾಪನೆ ಅಂದರೆ ಪ್ರತಿಷ್ಠಾಪನೆ ಅಲ್ಲ ಪ್ರದಕ್ಷಿಣೆನ ಹಾಕಿ 3 ಸುತ್ತನ್ನ ಒಳ್ಳೇದು ಮಾಡು ನಾಗಪ್ಪ, ನಮ್ಗೆ ಯಾವುದೇ ಥರ ಅಡೆತಡೆಗಳು ಕೊಡಬೇಡ ಅಂತ ಬೇಡ್ಕೊಂಡು ಅಲ್ಲಿಂದ ಮೂವ್ ಆನ್ ಆಗಿ ಜೈನ್ ಟೆಂಪಲ್ ಒಳಗಡೆ ಹೋದ್ವಿ. ಅಲ್ಲೆಲ್ಲ ಏನೋ ಒಂಥರ ಅಭಿಷೇಕದ ಥರ ಮಾಡ್ತಾಯಿದ್ರು. ನಾವು ನೋಡಿಕೊಂಡು ಎಲ್ಲ ಅಲ್ಲಿ ಪದ್ಮಾವತಿ ದೇವಸ್ಥಾನ ಜೈನ್ ಟೆಂಪಲ್ ಒಳಗಡೆ ಪದ್ಮಾವತಿ ಅಮ್ಮನವ್ರನ್ನ ಡಿಫ್ರೆಂಟ್ ಅವತಾರ ಪದ್ಮಾವತಿ ಅಮ್ಮನವ್ರದ್ದು ತುಂಬ ಅವತಾರಗಳಿತ್ತು. ಅಮ್ಮನವ್ರದ್ದು ಅವತ್ತು ಅಭಿಷೇಕ ನಡೀತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಸ್ಸಲ್ಲಿ ಬಂದರೆ ನಮ್ಮದೇ DJ ಶುರುವಾಗಿತ್ತು. ಸಿಕ್ಕಾಪಟ್ಟೆ ಕುಣಿದು ಎಂಜಾಯ್ ಮಾಡ್ಕೊತ ಅಮ್ಮನವ್ರಿಗೆ ಸೈಲೆಂಟಾಗಿ ಹೋಗೋದು ಇಷ್ಟ ಆಗಲ್ಲ. ಇಲ್ಲ ಅಮ್ಮನವ್ರದ್ದು ಓಂ ಶಕ್ತಿ ಅಂತ ಕೂಗ್ತಾ ಇರಬೇಕು, ಇಲ್ಲ ಅಮ್ಮನವ್ರದ್ದೇ ಸಾಂಗ್ಸ್ ಹಾಕ್ಕೊಂಡು ಬೇವಿನ ಸೊಪ್ಪು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ಇಲ್ಲೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತೀವಿ ಅಂದರು. ಅವರೆಲ್ಲ ಹೋಳಷ್ಟೆಲ್ಲ ನೀವೇನೇನು ಮಾಡೋದು ನಾವು ಮಾಡ್ತೀವಿ ಅಂತ ನಮ್ಮ ತಲೆ ಮೇಲೆ ಬೀಳ್ತಾಯಿದ್ರು. ಅದಕ್ಕೆ ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕುಣಿದು ಕುಪ್ಪಳಿಸ್ಕೊಂಡು ಮೂವ್ ಆನ್ ಆಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದೆಲ್ಲ ಕ್ಯಾಪ್ಚರ್ಸ್ ಮಾಡಿರೋದು ನಾನಲ್ಲ, ತಂಗಿ. ಅವಳ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನಾನು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕಾದ್ರೆ ಅಷ್ಟೇ ಪೇಯ್ನ್ ತಿನ್ಕೊಂಡು ಬಂದಿದ್ದೀನಿ. ಯಾಕೆ ಪೇಯ್ನ್ ತಿಂದೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೊಂದು ಎಂಜಾಯ್ ಮಾಡಿಕೊಂಡು ಇಷ್ಟೊಂದು ಖುಷಿಯಾಗಿ ಹೋಗಿರೋ ಹುಡುಗಿ ಬರ್ತಾ ಸಿಕ್ಕಾಪಟ್ಟೆ ಪೇಯ್ನ್ ತಿಂದ್ಬಿಟ್ಟೆ ಗೈಸ್. ಅದಂತೂ ನರಕ. ಹೆಂಗೆ ಬಂದೆ ಅನ್ನೋದೇ ನನಗಂತೂ ಗೊತ್ತಾಗಿಲ್ಲ. ಹೆಂಗೆ ಮನೆ ಸೇರಿದ್ನೋ ಅನ್ನೋದೇ ನಿಜವಾಗ್ಲೂ ನನಗೆ ಹಾರಿಬಲ್ ಕಂಡೀಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ ಯಾಕೆ ನಾನು ಹಾರಿಬಲ್ ಕಂಡೀಷನ್ನು ಅಂತೆಲ್ಲ. ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ದ ಹುಡುಗಿ ಬರ್ತಾ ಪೇನ್ ತಿನ್ಕೊಂಡು ಮನೆಗೆ ಬಂದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.